ಈಗ ಮುಖ್ಯಮಂತ್ರಿಗಳ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಬೇರೆ ರಾಜ್ಯಗಳ ಚುನಾವಣೆಗೂ ಇದು ಬಿಜೆಪಿಗೆ ಒಂದು ರೀತಿ ದೊಡ್ಡ ಬ್ರಹ್ಮಾಸ್ತ್ರ. ಸಾಧ್ಯತೆ ಅಲ್ಲ, ಮಾಡ್ಕೊಳ್ಳುತ್ತೆ ಬಿಜೆಪಿ ಇದನ್ನ. ಇಟ್ಸ್ ಅ ಪೊಲಿಟಿಕಲ್ ಗೇಮ್, ಅದನ್ನೇನು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಸೊ ಹೇಗೆ ಫೈಟ್ ಮಾಡ್ತೀರಿ? ಇಲ್ಲ, ಈಗ ಬಿಜೆಪಿ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಬರಿದ್ದಾರೆ, ಅದೇನು ಹೊಸದಲ್ಲ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲ, ಅದು ಜನ ಈಗ ಪ್ರೂವ್ ಆಗಿದೆ. ಈಗ ಶಿಬು ಸೋರೆನ್ನ ಅರೆಸ್ಟ್ ಮಾಡಿದ್ರು ಮುಖ್ಯಮಂತ್ರಿನ, ಸುಪ್ರೀಂ ಕೋರ್ಟ್ ಬಿಡ್ರಿ ಆಚೆಗೆ ಅಂತ ಹೇಳಿದ್ರು. ಈಗ ಕೇಜ್ರಿವಾಲ್ ಮೇಲೆ ಅರೆಸ್ಟ್ ಮಾಡಿ ಹಾಕಿದ್ರು. ಏನಾದರೂ ಅವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರೆ ಆಯ್ತಪ್ಪ, ಹೌದು ಕೇಜ್ರಿವಾಲ್ ಏನೋ ಇದು ಪಾತ್ರಗಳಿದ್ದಾವೆ ಅಂತ ಹೇಳ್ಬೋದಾಗಿತ್ತು. ಕೇಜ್ರಿವಾಲ್ ಮಾತಾಡಕ್ಕೆ ಕೇಳ್ಕೋಬೇಕು. ನಾನು ಏನ್ ಗೊತ್ತಾ, ನೀವು ಚಾರ್ಜ್ ಶೀಟ್ ಹಾಕಿದ್ರೆ ನಮ್ಗೆ ಅಭ್ಯಂತರ ಇರ್ತಿರ್ಲಿಲ್ಲ. ಚಾರ್ಜ್ ಶೀಟ್ ಹಾಕಿ ಹೌದಪ್ಪ ಚಾರ್ಜ್ ಶೀಟ್ ಇದೆಲ್ಲ ಇದೆ ಅಂತ. ಆದರೆ ಇವರು ವ್ಯವಸ್ಥಿತವಾಗಿ ಇವ್ರದ್ದೊಂದು ಕಪಟ ತಂತ್ರಗಾರಿಕೆ ವಿಭಾಗ ಇದೆ ಬಿಜೆಪಿನಲ್ಲಿ. ಅವರು ಅದನ್ನು ಉಪಯೋಗಿಸ್ಕೊಂಡು ಏನೇನೋ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆಯಿತು, ಏನೋ ಅವರೇನೋ ಯಡಿಯೂರಪ್ಪ ಥರ ಚೆಕ್ಕಲ್ಲಿ ತಗೊಂಡ್ರ, ವಿಜೇಂದ್ರ ಥರ RTGS ಅಲ್ಲಿ ತಗೊಂಡ್ರ ಲಂಚ, ಇಲ್ಲ ವಿರೂಪಾಕ್ಷಪ್ಪ ಥರ ಕ್ಯಾಶಲ್ಲಿ ತಗೊಂಡ್ರ? ಅಲ್ಲ ರೀ, ಅವ್ರ ಕುಟುಂಬಕ್ಕೆ ಜಮೀನು ಹೊಂದಬಾರ್ದು ಅಂತಿದ್ಯಾ? ಆಮೇಲೆ ಆ ದಲಿತರು ಯಾರೋ ಆಕ್ಷನಲ್ಲಿ ತಗೊಂಡ್ರ ಜಮೀನನ್ನ ಮಾರ್ಕೋಬಾರ್ದು, ಅವ್ರ ಅಭಿವೃದ್ಧಿ ಆಗಬಾರ್ದು ಅಂತಿದ್ಯಾ? BJPಯವರು ಈ ಡೋಂಗಿತನವನ್ನು ಬಿಟ್ಟು ಕಾನೂನು ಏನಿದೆ ಅದ್ರ ಮೇಲೆ ಮಾತಾಡಲಿ. ಈಗ ಸುಳ್ಳು ಹೇಳ್ಕೊಂಡು ಪಬ್ಲಿಸಿಟಿ ಮಾಡಿದ್ರೆ ನಾವು ಹೇಳ್ತೀವಿ. ಮೋದಿ ಅವ್ರದ್ದು ರಫೇಲ್ ಹಗರಣದಲ್ಲಿ ಹೆಂಗೆ ರಾತ್ರಿ ಎತ್ತಂಗಡಿ ಮಾಡಿದ್ರು CBI ಡೈರೆಕ್ಟರ್ ತೀರ್ಮಾನ ಆಯ್ತಲ್ಲ ಸರ್. ಅಲ್ಲ, ಈಗ ಸುಪ್ರೀಂ ಕೋರ್ಟ್ ತನಿಖೆ ಜಡ್ಜ್ನ ನೀವು ರಾಜ್ಯಸಭಾ ಮೆಂಬರ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಜಡ್ಜ್ನ ನೀವು ರಾಜ್ಯಸಭಾ ಮೆಂಬರ್ ಮಾಡ್ತೀರಿ. ಏನ್ ಜಡ್ಜ್ಗಳು ಏನ್ ಬಿಟ್ಟಿದ್ದೀರಿ ನೀವು? ಜಡ್ಜ್ನ ಏನ್ ಬಿಟ್ಟಿದ್ದೀರಿ ನೀವು? ಜಡ್ಜ್ಗಳು ಎಲ್ಲಿ ಬಿಟ್ಟಿದ್ದೀರಿ? 4 ಜನ ಜಡ್ಜ್ಗಳು ಬಂದು ರಸ್ತೆ ಮೇಲೆ ಕೂತ್ಕೊಂಡು ಡೆಮಾಕ್ರಸಿ ಡೇಂಜರ್ ಅಂದಾಗ ಜಡ್ಜ್ಗಳು ಅಕ್ಕೆಲ್ಲಿದೆ? 2019 ಚುನಾವಣೆ ಜನ ತೀರ್ಮಾನ ಕೊಟ್ಟಿರ್ತಾನೆ. ಎಲೆಕ್ಟ್ರಲ್ ಬಾಂಡ್ ಮಾಡಿದ್ರಲ್ಲ, ಎಲೆಕ್ಟ್ರಲ್ ಬಾಂಡ್ 8,000 ಕೋಟಿ ರೂಪಾಯಿ ಹಗರಣ. ಮೋದಿ ಹೆಸರು ನಂಬರ್ 1 A1 ಮೋದಿ. ಆದ್ರೆ ನೀವು ಅದಕ್ಕೆ ತನಿಖೆಗೆ ಅವಕಾಶ ಕೊಡ್ತಾ ಇಲ್ಲ. ಈ ಸರ್ಕಾರ ಬದಲಾವಣೆ ಆಗ್ಲಿ, ಇದು ಹೋಯ್ತದಲ್ಲ ಮುಂದಕ್ಕೆ. ಮೋದಿ ಸರ್ಕಾರ ಒಂದು ವರ್ಷ ಬರ್ಲಿ, ಅವಾಗ ನೋಡಿ ಏನಾಗುತ್ತೆ ಅಂತ. ಕಾನೂನು ಹೆಂಗೆ ಉಳಿಸ್ಬೇಕು ನಾವು, ಈ ಸಂವಿಧಾನವನ್ನು ಹೆಂಗೆ ಉಳಿಸ್ಬೇಕು, ಈ ವ್ಯವಸ್ಥೆಗಳನ್ನ ಹೆಂಗೆ ಉಳಿಸ್ಬೇಕು ಅಂತ ನಾವು ತೋರಿಸ್ತೀವಿ. ಆದ್ರೆ ನೋಡಿ, ಈ ಹಗರಣಗಳನ್ನ ಇದೆಯಲ್ಲ, ಬಿಜೆಪಿಯ ಸುಳ್ಳುಗಳನ್ನು ಹೇಳುತ್ತೆ. 21 ಹಗರಣ ಬಿಜೆಪಿ ಕಾಲದಲ್ಲಾಗಿದ್ದು. ಈಗ ಎಲ್ಲಾ ತನಿಖೆ ಆಗ್ತಾ ಇದೆ. ಬೋವಿ ಹಗರಣ, ಅಂಬೇಡ್ಕರ್ ಹಗರಣ, ಆಮೇಲೆ ಕೋವಿಡ್ ಹಗರಣ. ಆದ್ರೆ ಇನ್ ಕೇಸ್ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವಂತ ಸಂದರ್ಭ ಬಂದರೆ, ಈಗ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅಲ್ಲಿ ಅನುಮತಿ ಸಿಗಲ್ಲ ಅಂತಾನೆ ಹೇಳ್ಕೊಳ್ತಾರೆ. ಈಗ ಆದೇಶನ ಹೈಕೋರ್ಟ್ ಎತ್ತಿಡಿದೆ. ಯು ಕಾಂಟ್ ಪ್ರಿಡಿಕ್ಟ್ ದ ಫ್ಯೂಚರ್. ಇನ್ ಕೇಸ್ ಆತರ ಒಂದ್ ನಿಮಿಷ, ಈಗ ಮಾನ್ಯ ಸಿದ್ದರಾಮಯ್ಯ ಇನ್ ಕೇಸ್ ಬಂದರೆ ನಿಮ್ಮಲ್ಲಿ ಈಗ ಆಲ್ರೆಡಿ ಎರಡು ತರ ಇದೆ ವಿಷಯ. ಒಂದು, ಮಾನ್ಯ ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ, 2019 ಮುಖ್ಯಮಂತ್ರಿ ಆದಾಗ ಅವರ ಮೇಲೆ 4 ಕೇಸ್ಗಳಿತ್ತು. ಸುಪ್ರೀಂ ಕೋರ್ಟ್ ಕೇಸ್ ನಡೀತಾ ಇತ್ತು. ಆ ಕೇಸ್ಗಳಿಂದಾನೆ ಅವ್ರು ಜೈಲ್ಗೂ ಕೂಡ ಹೋಗಿದ್ರು. ಕೇಸ್ ನಡೀತಾ ಇದ್ದವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಕೇಸ್ ಇರತಕ್ಕಂಥ ಕುಮಾರಸ್ವಾಮಿ ಅವ್ರನ್ನ ಹಗರಣದಲ್ಲಿ ಭಾಗಿಯಾಗಿರುತ್ತೆ ಕುಮಾರಸ್ವಾಮಿಯನ್ನ ಮಂತ್ರಿ ಮಾಡ್ಕೊಂಡು ಪಕ್ಕದಲ್ಲಿ ಕುಂತ್ಕೊಂಡು ಬೇರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಲ್ರಿ. ಸಿದ್ದರಾಮಯ್ಯನವ್ರ ಮೇಲೆ ಏನೇ ತರ ಪ್ರಕರಣ ಹಾಕ್ಲಿ, ಇವ್ರು FIR ಹಾಕ್ಲಿ, ಚಾರ್ಜ್ ಶೀಟ್ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರ ಮಾಡ್ಲಿ, ಆದ್ರೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಸರ್ಕಾರ ಕೂಡ. ಪೂರ್ತಿ ಕೇಳಿಸ್ಕೊಳ್ಳಿ ನಟರಾಜ್ಗೌಡ್ರೆ, ಇನ್ ಕೇಸ್ ರಾಜೀನಾಮೆ ಕೊಡುವಂತ ಸಂದರ್ಭ ಬಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಒಂದು ಕ್ಯೂ ಇದೆ CM ಸ್ಥಾನಕ್ಕೆ. ಅಲ್ಲಿ ಒಂದು ಬಣ ಫೈಟ್ ನಡೆದು ಇಲ್ಲ ಈಗ ಮುಂಚೂಣಿಯಲ್ಲಿ DK ಶಿವಕುಮಾರ್ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. DKಶಿ ಕೊಡೋದಕ್ಕೆ ಬಹುತೇಕರು ನಿಮ್ಮಲ್ಲಿ ಒಪ್ಕೊಳ್ತಾ ಇಲ್ಲ, ಸಿದ್ರಿಲ್ಲ ಅನ್ನೋದು ಅದು ಕೂಡ ಜಗಜ್ಜಾಹೀರಾಗುವಂತ ವಿಚಾರನೆ. ಸೊ ಇದರಿಂದ ಏನಾದ್ರೂ ನೀವು 136 ಸೀಟ್ಗಳು ಏನ್ ತಗೊಂಡಿದ್ದೀರಿ, ಆ ಸರ್ಕಾರ ಪತನ ಆಗುವಂತಕ್ಕೆ ಒಂದಷ್ಟು ಚಾನ್ಸಸ್ ಇದೆಯಾ? ಹೇಗೆ ಮೊನ್ನೆ ಸಿದ್ದರಾಮಯ್ಯನವ್ರ ಮೇಲೆ ಈಗ ಏನು ಪ್ರಾಸಿಕ್ಯೂಷನ್ಗೆ ಅಥವಾ ತನಿಖೆಗೆ ಅನುಮತಿ ಕೋರ್ಟ್ ಸಿಗ್ಬೋದು. ಈಗ ಅದು ಕೋರ್ಟ್ ಆದಮೇಲೆ ಈಗ ಅವ್ರು ಯಾರೋ ಒಂದು ತನಿಖಾ ಸಂಸ್ಥೆಯಿಂದ ಏನಾದ್ರು ಮಾಡ್ಬೋದು, ಪ್ರಕ್ರಿಯೆಗಳು ಶುರುವಾಗ್ಬೋದು. ಇವರು ಮುಂದೆ ಹೈಕೋರ್ಟಲ್ಲಿ ಮತ್ತೆ ದ್ವಿಸದಸ್ಯ ಬೆಂಚ್ಗೆ ಹೋಗ್ತಾರೆ, ಇನ್ನು ಕಾನೂನು ಹೋರಾಟ ಮಾಡ್ತಾರೆ. ನೀವು ಹೇಳೋ ಪ್ರಕಾರ ಹೈಪೋಥೆಟಿಕಲ್ ಇಲ್ಲ ಅವರು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ, ಖಂಡಿತವಾಗಿ ಬರುತ್ತೆ. ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಆಮೇಲೆ ಅವ್ರ ಮಾತುಗಳಿಗೆಲ್ಲ ಯಾರು ಬೆಲೆ ಕೊಡ್ತಾರೆ? ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಬಿಜೆಪಿನಲ್ಲಿ ನೈತಿಕತೆ ಏನಿದೆ ಇಲ್ಲ, ಭ್ರಷ್ಟಾಚಾರಿಗಳ ಸಮೂಹ ಅಂದ್ರೆ ಬಿಜೆಪಿ ಇರ್ತಾರೆ. ಸಾವಿರ ಭ್ರಷ್ಟಾಚಾರಿಗಳ ಕೂಪ ಅಂದ್ರೆ ಅದು ಬಿಜೆಪಿ. ಯಾವುದೇ ಕಾರಣಕ್ಕಾಗಿ ಆತರ ಪ್ರಶ್ನೆ ಬರೋದಿಲ್ಲ. ಕಾನೂನು ಹೋರಾಟ, ರಾಜಕೀಯ ಹೋರಾಟ, ಇವರ ಷಡ್ಯಂತ್ರ ಎಲ್ಲದ್ರ ಮೇಲೂ ಫೇಸ್ ಮಾಡಕ್ಕೆ ನಾವು ತಯಾರಿದ್ದೇವೆ, ಅದನ್ನೇ ಮುಂದುವರಿಸ್ತೀವಿ. ಈಗ ಬಿಜೆಪಿ ಹೇಳಿಕೆ ಕೊಡುತ್ತಪ್ಪ, ಬಿಜೆಪಿ ಹೇಳಿಕೆ ಸುಳ್ಳು ಹೇಳಿಕೆಗಳಿಗೆ ಆರೋಪಗಳಿಗೆ ರಾಜೀನಾಮೆ ಕೋರ್ಟ್ ಹೇಳಿದೆ, ಆರೋಪ ಅಂತ ಹೇಳಿದ್ಯಾ?
ಸಿದ್ದರಾಮಯ್ಯ ಕನ್ವಿಟ್ ಮಾಡಿದ್ಯಾ? ಪ್ರಾಸಿಕ್ಯೂಷನ್ ಫೇಸ್ ಮಾಡಿ ಅಂತ ಹೇಳ್ತಾ ಇರೋದು. ಪ್ರಾಸಿಕ್ಯೂಷನ್ ಫೇಸ್ ಮಾಡಿ ಅಂತ ಮಾಡಿ ಹೇಳ್ತಾ ಮಾಡಿ ಮಾಡಿ ನಾವೇನ್ ಹೇಳ್ತಾ ಇರೋದು? ನಾವೇನ್ ಹೇಳ್ತಾ ಇರೋದು ಕಾನೂನು ಹೋರಾಟ ರಿಸೈನ್ ಬಿಫೋರ್ ಪ್ರಾಸಿಕ್ಯೂಷನ್. ನೀವ್ಯಾರು Resign before prosecution. Resign before prosecution. ಒಂದ್ ನಿಮಿಷ ರಾಜ್ಯಪಾಲರು ಕಳಿಸಿ ರಿಸೈನ್ ಮಾಡಿ ಮನೆಗೆ. ಈಗ ಹೈಕೋರ್ಟ್ ಹಂಸರಾಜ್ ಭರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಅವಾಗ ರಾಜ್ಯಪಾಲ ಕಚೇರಿ ಚೆನ್ನಾಗಿತ್ತಾ? ಕಳಿಸ್ರಿ. ಅವತ್ತು ರಾಜ್ಯಪಾಲ ಚೆನ್ನಾಗಿತ್ತ? ಅವತ್ತಿದೆ ಸಿದ್ದರಾಮಯ್ಯ ಅವರು ಸ್ವಾಗತ ಮಾಡಿದಂತದ್ದು. ಒಂದ್ ಸೆಕೆಂಡ್, ರಿಸೈನ್ ಮಾಡೋದು ಬಿಡೋದು ಅಥವಾ ರಿಸೈನ್ ತಗೊಳ್ಳೋದು ಬಿಡೋದು ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರೋದು. ಹೈಕೋರ್ಟ್ ಇವತ್ತು ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ತನಿಖೆಗೆ ಒಳಪಡಬೇಕು ಅಂತ ಏನಾದ್ರು ತೀರ್ಪು ಕೊಟ್ಟಿದ್ರೆ ಬಹುಶಃ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕಾದಂತ ಸಂದರ್ಭ ಬರ್ತಾ ಇತ್ತು. ಬಟ್ ಹೈಕೋರ್ಟ್ ಏನ್ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿಲ್ವಲ್ಲ, ಇಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆನೂ ಅವರು ತೀರ್ಮಾನ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇನ್ ಎಕ್ಸೆಪ್ಷನಲ್ ಕೇಸಸ್ ದಿ ಗವರ್ನರ್ ಕ್ಯಾನ್ ಟೇಕ್ ಅನ್ ಇಂಡಿಪೆಂಡೆಂಟ್ ಡಿಸಿಷನ್ ಅಂಡ್ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಜಜ್ಮೆಂಟ್ ಅಲ್ಲಿ ಏನಂತಂದ್ರೆ, ಇನ್ ದಿಸ್ ಕೇಸ್ it projects one such exception anta the judgment says. Hangadre ee case alli idu exceptional circumstances alli ಈ ಕೇಸಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ಹೇಳಿದ್ದಾರೆ ಅವ್ರ ಮಾತು ತಗೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಹಿ ಕ್ಯಾನ್ ಟೇಕ್ ಅನ್ ಇಂಡಿಪೆಂಡೆಂಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಅಂಡ್ ದಿ ಇಂಡಿಪೆಂಡೆಂಟ್ ಡಿಸಿಷನ್ ದಟ್ ಹಿ ಟುಕ್, the Honorable High Court has held that there can be no fault is found with the independent decision that was taken anta. Innondu a file, internal file was produced before the court. The Honorable High Court has gone through in detail about the file and the contents of the file. Avaru en heltare, karna ella ide file alli. ಆ ಕಾರಣ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಮುಂದೆ ಫಾರ್ ದ ಫಸ್ಟ್ ಟೈಮ್ ಅದನ್ನ ತಗೊಂಡ್ ಬರೋದು ಬೇಕಾಗಿರಲ್ಲ. ಅದು ಸ್ಪೆಷಲ್ ಕೋರ್ಟ್ ಅಲ್ಲಿ ದೇ ಕ್ಯಾನ್ ರೇಸ್ ಆಲ್ ದೀಸ್ ಇಶ್ಯೂಸ್. ಅಂಡ್ ದಟ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಅವರು ಹೇಳ್ತಿದ್ರು ಗವರ್ನರ್ದು. ಅಂಡ್ ಹೈಕೋರ್ಟ್ ಹಸ್ ಹೆಲ್ಡ್ ದಟ್ there is application of mind. In fact, he says that there is abundant application of mind anta heltare, which means that governor tumba detail agi idralli hogidare, so you cannot allege that there was non application of mind anta. Amele with respect to opportunity of hearing to be given in a 17A, what the High Court feels is that opportunity of hearing is not required, because what was required was giving the party a notice, giving them an opportunity of responding to what the allegations are. ಅದೆಲ್ಲ ಮಾಡಿದ್ದಾರೆ, ಡೀಟೇಲ್ ಆಗಿ ಮಾಡಿದ್ದಾರೆ. ಅಕ್ಯೂಸ್ಡ್ ಅವ್ರದ್ದು ಡೀಟೇಲ್ ರೆಸ್ಪಾನ್ಸ್ ಬಂದಿದೆ, ಸೊ ಇಟ್ ವಾಂಟ್ ಬಿ ರಿಕ್ವೈರ್ಡ್ ಅಂತ ಹೈಕೋರ್ಟ್ ಹೇಳಿದ್ದಾರೆ. ಇನ್ನೊಂದು, ಗವರ್ನರ್ ಹೇಸ್ಟ್ ಆಗಿ ಆರ್ಡರ್ ಮಾಡಿದ್ರು, ತುಂಬಾ ಬೇಗ ಈ ಆರ್ಡರ್ ಮಾಡಿದ್ರು ಅಂತ, ಅದ್ರ ಬಗ್ಗೆನು ದ ಕೋರ್ಟ್ ಹೋಲ್ಡ್ಸ್ ದಟ್ ಇಟ್ ವಾಸ್ ನಾಟ್ ಇನ್ ಹೇಸ್ಟ್. ಇನ್ನೊಂದು, ಬೇಗ ಆರ್ಡರ್ ಮಾಡಿದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ದಿ ಆರ್ಡರ್ ಶುಡ್ ಬಿ ವಿಶಿಯೇಟೆಡ್. ಸೊ ವಿಚ್ ಮೀನ್ಸ್ ದಟ್ ಅದು ಬೇಗ ಆದ್ರೆ ಡಿಲೇ ಆದ್ರೆ ಅದಲ್ಲ, ಆರ್ಡರ್ ಸರಿಗಿದೆಯೋ ಇಲ್ವೋ ಅಂತ ಬರೀ ಹೇಳಬೇಕು. ಸೊ ಇಟ್ ಇಸ್ ನಾಟ್ ಡನ್ ಇನ್ ಹೇಸ್ಟ್ ಅಂತ. ಆಮೇಲೆ ದ ಕೋರ್ಟ್ ಹೆಲ್ಡ್ ದಟ್ ಈ ಆರ್ಡರ್ ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು 17A ಅಂಡ್ ವಿತ್ ರೆಸ್ಪೆಕ್ಟ್ ಟು ಗವರ್ನರ್ಸ್ ಅಪ್ರೂವಲ್. ಇಟ್ ಡಸ್ ನಾಟ್ ಗೋ ಅಂಡರ್ ದ BNSS, ಯಾಕೆಂದ್ರೆ ಅದರಲ್ಲಿ ಅಂಡರ್ 218 ಇದೆಯಲ್ಲ, ಅದರ ಬಗ್ಗೆ ಎಲ್ಲ ಇದು ಬರೀ 17A ಮೇಲೆ ಅಂತ ಕ್ಲಿಯರ್ ಆಗಿ ಮಾಡಿದ್ದಾರೆ. ಇನ್ನೊಂದು, ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಕೋರ್ಟ್ ಏನ್ ಅಬ್ಸರ್ವ್ ಮಾಡಿದ್ದಾರೆ ಅಂತಂದ್ರೆ, ದಿ ಫ್ಯಾಮಿಲಿ ಇಸ್ ಇನ್ವಾಲ್ವ್ಡ್ ಅಂತ, ಪೀಪಲ್ ಇನ್ವಾಲ್ವ್ಡ್ ಆರ್ ಫ್ಯಾಮಿಲಿ ಅಂತ ಆರ್ಡರ್ ಬಂದಿದೆ, ವಿಚ್ ಮೀನ್ಸ್ ದಟ್ there is a direct connection and therefore this is a matter that requires investigation. ಮೇಡಮ್, ಆರ್ಗ್ಯೂ ಮಾಡೋ ಟೈಮಲ್ಲಿ ಒಂದು ಮೆನ್ಷನ್ ಮಾಡ್ತೀರಾ, ಸಿಎಂ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ವೈಫು IT ರಿಟರ್ನ್ಸ್ ಮಾಡೋದಿಲ್ಲ, ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟು ಏನಿದೆ ಅದು ಆದಾಯ ತೆರಿಗೆ ಸಿಎಂ ವೈಫ್ ಕಟ್ಟೋದಿಲ್ಲ, ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಸಿಎಂ ಇದ್ದಾರೆ ಇದರಲ್ಲಿ. ಇಲ್ಲ I think you got that wrong. My argument was that there are such cases where even if the wife is an income tax assessee, now we were not going on the aspect of whether the wife is an income tax assessee or not. Even in cases where the wife is an income tax assessee and shows that I had income from elsewhere, even then in such circumstances the courts have held that the income that you would probably get from other sources adu salalla.
ನಿಮ್ದು ಏನ್ ಈಗ ಬಂದಿದ್ಯೋ ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಯುಟಿಲೈಸ್ಡ್ ಯೋರ್ ಪವರ್